ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ. ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ. ಈ ದಿನ 2ನೇ ತಾರೀಕು 3ನೇ ತಿಂಗಳು 2019ನೇ ಇಸ್ವಿಯಲ್ಲಿದ್ದೀವಿ. ಏಕಾದಶಿ ತಿಥಿ ಈ ದಿನ ಶನಿವಾರ ಈ ದಿನ ಆಗಿರುತ್ತೆ. ನಿತ್ಯ ನಕ್ಷತ್ರ ಬಂದು ಪೂರ್ವಾಷಾಢ ನಕ್ಷತ್ರ, ನಿತ್ಯ ನಕ್ಷತ್ರ. ಇನ್ನು ರಾಹುಕಾಲ ಮತ್ತು ಹೆಮ್ಗಂಟು ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ. ಈ ದಿನದ ರಾಹುಕಾಲ ಬಂದು ಬೆಳಗ್ಗೆ 9:37 ಪ್ರಾರಂಭ ಆಗಿ 11:06 ಸಹ ಇರುತ್ತೆ. ಇನ್ನು ಅದೇ ರೀತಿ ಯಮಗಂಟು ಕಾಲ ಈ ದಿನ ಮಧ್ಯಾಹ್ನ ಅಂದರೆ 2:05 ಪ್ರಾರಂಭ ಆಗಿ 3:34 ಸಹ ಇರುತ್ತೆ. ಇನ್ನು ಯಮಗಂಟು ಕಾಲ ಮತ್ತು ರಾಹುಕಾಲ ಹೊರತುಪಡಿಸಿ ಏನಾದರೂ ಕೆಲಸ ಕಾರ್ಯಗಳಿತ್ತು ಅಂದ್ರೂ ಪ್ರಾರಂಭವನ್ನು ಮಾಡಬಹುದಾಗಿದೆ. ದಿನ ವಿಶೇಷತೆ ಅಂತ ನಾವು ನೋಡೋಕ್ಕೋದ್ರೆ ಈ ದಿನ ಸರ್ವಮೇವ ಏಕಾದಶಿ ಆಗಿರೋದ್ರಿಂದ ವಿಷ್ಣು ದೇವಸ್ಥಾನ, ವಿಷ್ಣು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ. ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ 12 ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ದಿನ ಮೇಷರಾಶಿಯವರಿಗಂತೂ ಕುಟುಂಬದಲ್ಲಿ ಹೆಚ್ಚಿನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಕಲಹಗಳಾಗುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಸಾಮಾಜಿಕ ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ಕೆಲವೊಮ್ಮೆ ಭಾಗವಹಿಸುವಂಥ ಸಾಧ್ಯತೆಗಳು ಭಾಳಷ್ಟು ಉಂಟಾಗುವಂಥದ್ದು ಇರುತ್ತೆ. ಕುಟುಂಬದಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿ, ಆಚೆ ಏನೇ ಕೆಲಸ ಮಾಡಿದ್ರೂ ಅನುಕೂಲ ಆಗುವಂಥದ್ದು ಈ ದಿನ ಕಂಡುಬರುತ್ತೆ. ಇನ್ನು ಕೆಲವರಿಗೆ ಆಭರಣ ಖರೀದಿ ಮಾಡುವಂತಹ ಯೋಗ ಉಂಟಾಗುವಂಥದ್ದು ಇರುತ್ತೆ. ಆದ್ರೂ ಈ ದಿನ ಆಭರಣ ಖರೀದಿ ಮಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಶನಿವಾರ ಇರೋದರಿಂದ ಏನಾದರೂ ಚೋರ ಭಯ ಈ ರೀತಿ ಎಲ್ಲ ಆಗೋದಿರೋದ್ರಿಂದ ಆದಷ್ಟು ಆಭರಣ ಏನಾದರೂ ಖರೀದಿ ಮಾಡೋದು, ಮುಂದಕ್ಕೆ ಹಾಕೋದು ಬಹಳ ಸೂಕ್ತ ಈ ದಿನ. ಇನ್ನು ಕೆಲವರಿಗಂತೂ ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಅನುಕೂಲವಾದಂತಹ ದಿನ ಆಗಿರುತ್ತೆ. ಇನ್ನು ಪರಿಹಾರ ಈ ದಿನ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಸಹ ಈ ದಿನ ದೇವಿ ಪ್ರಾರ್ಥನೆ, ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಅಷ್ಟೋತ್ತರವನ್ನು ಈ ದಿನ ಪಠಿಸೋದ್ರಿಂದನೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ. ಇನ್ನು ವೃಷಭ ರಾಶಿಯವರಿಗಂತೂ ಈ ದಿನ ವ್ಯಾಪಾರದಲ್ಲಿ ಏನಾದರೂ ಸಮಸ್ಯೆ ಇತ್ತು, ಬಾಧಿಸ್ತಾ ಇದೆ ಅನ್ನುವಂಥದ್ದು ಏನೇ ಇದ್ರೇನು ಸಹ ಈ ದಿನ ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಬಹು ನಿರೀಕ್ಷಿತ ರೀತಿಯಲ್ಲಿ ಸಹ ಅವಕಾಶಗಳು ಪಡೆದುಕೊಳ್ಳುವಂಥದ್ದು ಇರುತ್ತೆ. ಎಕ್ಸ್ಪೆಕ್ಟ್ ಮಾಡಿರ್ತೀರ ಏನೋ ಒಂದು ಕೆಲಸ ಆಗಬೇಕು ಅಂತ, ಆ ಕೆಲಸನೂ ಸಹ ಆಗಿ ಮುಗಿಸುವಂಥ ಪ್ರಯತ್ನದಲ್ಲಿರ್ತೀರ. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಲೇಬೇಕಾಗುತ್ತೆ. ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಹಿರಿಯರು ಏನಾದರೂ ವೃಷಭ ರಾಶಿಯವರು ಇದ್ದರು ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಶ್ವರನ ಪ್ರಾರ್ಥನೆ ಅಥವಾ ತ್ರಯಂಬಕಂ ಯಜಾಮಹೇ ಸುಗಂಧಿನ್ ಪುಷ್ಟಿವರ್ಧನಂ ಉರ್ವ ರುಕಮಿವ ಬಂಧನ ಮೃತ್ಯೋರ್ಮುಕ್ಷೇಮಾಮೃತಾತ್ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದನೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗಂತೂ ಈ ದಿನ ಮಕ್ಕಳಿಂದ ಒಳ್ಳೆಯ ಒಂದು ಸುದ್ದಿಯನ್ನು ಕೇಳುವಂಥದ್ದು, ಪರವಾಗಿಲ್ಲ ಒಳ್ಳೆಯ ಎಕ್ಸಾಮ್ಸಲ್ಲಿ ಒಳ್ಳೆ ಅಂಕಗಳು ಬರ್ತಾ ಇದೆ, ಮಾಡಿದ್ದಾರೆ ಅನ್ನುವಂಥದ್ದು ಅಥವಾ ಓದ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ಕಡೆ ಖುಷಿ ವಿಚಾರ ಆಯಿತು ಅಂತ ಹೇಳಿದ್ರೆ, ಇನ್ನು ಕೆಲವರಿಗಂತೂ ನೀವು ಹಿಂದೆ ಮಾಡಿದಂತಹ ಕಠಿಣವಾದಂಥ ಶ್ರಮಕ್ಕೆ ಸೂಕ್ತವಾದಂಥ ಪ್ರತಿಫಲ, ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿರೋದಾಗಲಿ ಅಥವಾ ನೀವು ಮಾಡಿರುವಂಥ ಕೆಲಸ ವಿಚಾರದಲ್ಲಿ ದುಡ್ಡು ಬರ್ತಾ ಇಲ್ಲ ಅಂದ್ರೂ ಈ ದಿನ ಬಂದು ಕೈ ಸೇರುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರುತ್ತೆ. ಈ ದಿನದ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಮಾಡ್ಕೋಬಹುದು. ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೊಡೋದು ಬಹಳ ಸೂಕ್ತ ಈ ದಿನ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರಿಗಂತೂ ಬರ್ತಿ ಒಂದು ಯೋಗ ಅಂತಲೇ ಹೇಳ್ಬೋದು. ಏನಾದರೂ ದುಡ್ಡಿನ ವಿಚಾರದಲ್ಲಿ ಸಹ ಈ ದಿನ ಬಗೆಹರಿಸ್ಕೊಳ್ಳುವಂಥದ್ದು ಇರುತ್ತೆ. ಮತ್ತು ನೀವು ನಿರ್ಣಯಿಸಿರುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕೆಲಸ ಆಗ್ಬೋದು, ಈ ದಿನ ಸಂಕಲ್ಪಿತ ಕೆಲಸಗಳು ಸಹ ಅನುಕೂಲ ಆಗುವಂಥದ್ದು, ಜಯ ಆಗುವಂಥದ್ದು ಇರುತ್ತೆ. ಮತ್ತು ಈ ದಿನ ಒಳ್ಳೆಯ ಮೃಷ್ಟಾನ್ನ ಭೋಜನೆ ಉಂಟಾಗುವಂಥದ್ದು. IT ಇಂತಹ ಕಂಪ್ನಿಗಳಲ್ಲಿ ರಜೆ ಇರೋದ್ರಿಂದ ಆದಷ್ಟು ಸಹ ಎಲ್ಲಾದರೂ ಊಟಕ್ಕೋಸ್ಕರ ಹೋಗ್ತೀರಾ ಅಥವಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಕೊಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಒತ್ತಡ ಉಂಟಾಗುವಂಥ ಸಾಧ್ಯತೆ ಭಾಳಷ್ಟು ಕಂಡು ಬರುತ್ತೆ. ಆದಷ್ಟು ಅಯಗ್ರೀವರ ಪ್ರಾರ್ಥನೆ ಮಾಡ್ಕೋಬಹುದು. ಇದನ್ನು ಅಯಗ್ರೀವರ ಸ್ಮರಣೆ ಅಥವಾ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಈ ದಿನ. ಇನ್ನು ಸಿಂಹರಾಶಿಯವರಿಗಂತೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಉಂಟಾಗುತ್ತೆ. ಏನಾದರೂ ಪೂಜೆ ಪುನಸ್ಕಾರಗಳೆಲ್ಲ ಆಗ್ಬೋದು ಅಥವಾ ದೂರದ ಪ್ರಯಾಣ, ದೇವಸ್ಥಾನಗಳ ಭೇಟಿ ನೀಡುವಂತಹ ಸಂಭವ ಉಂಟು ಈ ದಿನ. ಇನ್ನು ವಾಹನವನ್ನು ಓಡಿಸುವಂಥವ್ರಿಗಂತೂ ಬಹಳ ಜಾಗೃತೆಯಿಂದ ಗಾಡಿಯನ್ನು ಓಡಿಸಬೇಕಾಗುತ್ತೆ. ಇನ್ನು ಮಿತ್ರರ ಸಹಕಾರನೂ ದೊರೆಯುವಂಥದ್ದಿರುತ್ತೆ. ಸಾಧ್ಯವಾದಷ್ಟು ಈ ದಿನ ವಾಹನಗಳಲ್ಲಿ ಸಮಸ್ಯೆ ಇರೋದ್ರಿಂದ ಶನೈಶ್ಚರಾಯ ನಮಃ ಅನ್ನುವಂಥ ಬೀಜಾಕ್ಷರವನ್ನು ಪಠಿಸೋದಾಗಲಿ ಅಥವಾ ಹನುಮಂತನ ದರ್ಶನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ ಮಾಡೋದ್ರಿಂದನೂ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
ಇನ್ನು ಕನ್ಯಾ ರಾಶಿಯವರಿಗಂತೂ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋ ಮುಂಚಿತವಾಗಿ 2 ಬಾರಿ ಯೋಚನೆ ಮಾಡಿ. ದಿಢೀರಂತೆ ನಿರ್ಧಾರ ತೆಗೆದುಕೊಳ್ತೀರಾ, ಅದರಿಂದ ಸಮಸ್ಯೆಗಳೇ ಜಾಸ್ತಿ ಬರುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡು ಬರುತ್ತೆ. ಆದಷ್ಟು ಯೋಚನೆ ಮಾಡಿ ಯಾವುದು ಸರಿ ಇದೆ, ಇನ್ವೆಸ್ಟ್ಮೆಂಟ್ ಆಗ್ಬೋದು ಅಥವಾ ಯಾರ ಹತ್ರ ಮಾತಾಡಬೇಕಾದ್ರೆ, ವ್ಯವಹಾರವನ್ನು ಮಾಡಬೇಕಾದ್ರೂ 2 ಸತಿ ಯೋಚನೆ ಮಾಡೋದು ಸೂಕ್ತ ಈ ದಿನ. ಅದರ ಜೊತೆಗೆ ಮೆಡಿಕಲ್ ಮತ್ತು ಇಂಜಿನಿಯರ್ ಕ್ಷೇತ್ರದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ಇದ್ದೇ ಇರುತ್ತೆ. ಒಟ್ಟಾರೆ ಈ ದಿನ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಸಾಧ್ಯವಾದಷ್ಟು ಗೋ ಪೂಜೆ, ಗೋಮಾತೆಯ ದರ್ಶನ ಬಹಳ ಸೂಕ್ತ ಈ ದಿನ. ಇನ್ನು ತುಲಾರಾಶಿಯವರಿಗಂತೂ ಹೊಸ ಯೋಜನೆ ಮತ್ತು ತಯಾರಿ ಅನುಷ್ಠಾನಕ್ಕಂತೂ ಒಳ್ಳೆಯ ಸಮಯ ಇದು ಈ ದಿನ. ಇನ್ನು ಅದ್ರ ಜೊತೆಗೆ ನಿಮ್ಮ ಪ್ರಯತ್ನದ ಬೆಂಬಲ ಯಾವುದೇ ಇರಲಿ ಸಿಗುವಂಥದ್ದು ಇರುತ್ತೆ, ಅದಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗುತ್ತೆ ಈ ದಿನ. ಇನ್ನು ಕೆಲವರಿಗಂತೂ ಆರ್ಥಿಕ ವಿಚಾರದಲ್ಲಿ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತವಾಗಿ ಈ ದಿನ ಇರಬೇಕಾಗುತ್ತೆ ವ್ಯವಹಾರವನ್ನು ಮಾಡುವಂಥವರು. ಅದರಲ್ಲಿ ಪ್ರಮುಖವಾಗಿ ಲೇವಾದೇವಿ ವ್ಯವಹಾರ, ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ಇದೆ. ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ. ಇನ್ನು ವೃಶ್ಚಿಕ ರಾಶಿಯವರಿಗಂತೂ ಉದ್ಯೋಗದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಈ ದಿನ. ಮತ್ತು ಕೆಲವರಿಗಂತೂ ಕೃಷಿ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಉತ್ತಮವಾದಂಥ ಫಲಿತಾಂಶ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಸಾಧ್ಯವಾದಷ್ಟು ಸಹ ಈ ದಿನ ಈಶ್ವರನ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಪರಿಹಾರ ಅಂತ ಮಾಡ್ಕೋಬಹುದು. ಇನ್ನು ಅದ್ರ ಜೊತೆಗೆ ಧನುರ್ ರಾಶಿಯವರಿಗಂತೂ ಈ ದಿನ ಕುಟುಂಬದ ಹಿರಿಯರ ಒಂದಿಗೆ ಎಲ್ಲೋ ಒಂದು ಕಡೆ ಚರ್ಚೆ ಆಗುವಂಥದ್ದು, ಏನಾದರೂ ಹಿಂದೆ ಏನಾದರೂ ಕಿರಿಕಿರಿ ಆಗಿದ್ದರೆ ಅಥವಾ ಜಮೀನು ವಿಚಾರದಲ್ಲಿ ಆಗ್ಬೋದು ಅಥವಾ ವ್ಯವಹಾರದಲ್ಲಿ ಏನೇ ಆಗಲಿ ದಿನ ಏನಾದರೂ ಚಿಕ್ಕ ಪುಟ್ಟ ವಿಚಾರದಲ್ಲಿ ಮನಸ್ತಾಪ ಅಥವಾ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ, ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಗುತ್ತಿಗೆ ವ್ಯವಹಾರವನ್ನು ಮಾಡುವಂಥವ್ರಿಗಂತೂ ಒಳ್ಳೆಯ ಅವಕಾಶಗಳು ಲಭ್ಯ ಆಗುವಂಥದ್ದು ಇರುತ್ತೆ. ಮತ್ತು ಷೇರು ವಹಿವಾಟುದಾರರಿಗಂತೂ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ರಿಂದ ಈ ದಿನ ಧನ ಲಾಭ ಹೆಚ್ಚು ಕಂಡು ಬರುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಸಾಧ್ಯವಾದಷ್ಟು ಕುಬೇರನ ಅಷ್ಟೋತ್ರ, ಕುಬೇರನ ಪ್ರಾರ್ಥನೆ, ತ್ರಯಂಬಕಂ ಯಜಾಮಹೇ ಸುಗಂಧಿನ್ ಪುಷ್ಟವರ್ಧನಂ ಅನ್ನುವಂಥ ಈಶ್ವರನ ಒಂದು ಮಂತ್ರವನ್ನು ಜಪಿಸೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ಮಕರ ರಾಶಿಯವರಿಗಂತೂ ಈ ದಿನ ನೋಡಿ ಬಹಳ ಶುಭವಾದಂತಹ ದಿನ. ವಿಲಾಸಮಯವಾದಂತಹ ಜೀವನಕ್ಕೋಸ್ಕರ ಹೆಚ್ಚು ಹಣ ವ್ಯಯ ಆಗುವಂಥದ್ದು ಇರುತ್ತೆ. ಒಟ್ಟಾರೆ ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ, ಒಂದು ಒಳ್ಳೆಯ ಸಮಯವನ್ನು ಕಳೆಯುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಮಹಿಳೆಯರಿಗೆ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಅದ್ರ ಜೊತೆಗೆ ಕೆಲವು ದೈವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಈ ದಿನ ಮಹಿಳೆಯರಿಗಿರುತ್ತೆ. ಇನ್ನು ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಆರೋಗ್ಯದಲ್ಲಿ ಎಲ್ಲ ಒಂದು ಕಡೆ ಕೈ ಕೊಡೋದ್ರಿಂದ ಸಾಧ್ಯವಾದಷ್ಟು ಸಹ ಈ ದಿನ ಆರೋಗ್ಯಕ್ಕೋಸ್ಕರ ಈಶ್ವರನ ಪ್ರಾರ್ಥನೆ ಅಥವಾ ರುದ್ರಾಭಿಷೇಕವನ್ನು ಸಾಧ್ಯವಾಯಿತು ಮಾಡಿಸೋಕ್ಕಾಗುತ್ತೆ ಅಂತ ಹೇಳಿದ್ರೂ ಈ ದಿನ ಮಾಡಿಸಬಹುದಾಗಿದೆ. ಇನ್ನು ಕುಂಭರಾಶಿಯವರಿಗಂತೂ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಬಗೆಹರಿಸ್ಕೊತೀರಾ, ಮತ್ತು ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಇರುತ್ತೆ. ಮತ್ತು ನೀವು ಹೆಚ್ಚು ಸಮಯವನ್ನು ಮನೆಯಲ್ಲೇ ಕಳೆಯುವಂಥದ್ದು ಇರುತ್ತೆ. ಒಟ್ಟಾರೆ ಹಣ ವ್ಯಯ ಜಾಸ್ತಿ ಆಗುತ್ತೆ ಈ ದಿನ. ಇನ್ನು ವಾಹನ ದುರಸ್ತಿಗಾಗಬಹುದು, ಅಧಿಕ ಖರ್ಚಾಗುವಂಥದ್ದು ಅಥವಾ ಮನೆ ರಿಪೇರಿ, ಚಿಕ್ಕ ಪುಟ್ಟ ವಿಚಾರಕ್ಕೆ ಹೆಚ್ಚಿನ ಮಟ್ಟಿಗೆ ಹಣ ವ್ಯಯ ಆಗುವಂಥದ್ದು ಈ ದಿನ ಕಂಡುಬರುತ್ತೆ. ಮತ್ತು ಮಿತ್ರರು ಸಹ ನಿಮ್ಮ ಮನೆಗೆ ಬರುವಂಥದ್ದು ಇರುತ್ತೆ. ಆದರೆ ಏನೋ ನೆಂಟರಿಷ್ಟು ಅಥವಾ ಸ್ನೇಹಿತರು ಬಂದರೆ ಅದೊಂಥರ, ಆದರೆ ಎಲ್ಲೋ ಒಂದು ಕಡೆ ಸ್ನೇಹಿತರಿಂದನೇ ಕಲಹಗಳು, ಕಿರಿಕಿರಿ ಆಗುವಂಥ ಸಂಭವ ಹೆಚ್ಚು ಇರುತ್ತೆ, ಎಚ್ಚರಿಕೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಸಹ ಈ ದಿನ ಅಂದ್ಕೊಂಡಿರೋ ಕೆಲಸಗಳು ಕೆಲವೊಮ್ಮೆ ಏನಾಗುತ್ತೆ ಅರ್ಧಕ್ಕೆ ಸ್ಥಗಿತ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಹಾಗಾಗಿ ವಿಘ್ನ ನಿವಾರಕ ಮಹಾಗಣಪತಿಯ ಪ್ರಾರ್ಥನೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ. ಇನ್ನು ಮೀನರಾಶಿಯವರಿಗಂತೂ ಈ ದಿನ ವ್ಯಾಪಾರದಲ್ಲಿ ಯಾವುದೇ ವ್ಯಾಪಾರಸ್ಥರಿಗಾಗ್ಬೋದು ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂಥದ್ದು ಈ ದಿನ ಕಂಡುಬರುತ್ತೆ. ಮತ್ತು ನಿಮಗೆ ಮನೆಗೂ ಸಹ ಬಂಧು ಮಿತ್ರರ ಆಗಮನ ಉಂಟಾಗುವಂಥದ್ದು, ಮತ್ತು ಅದ್ರ ಜೊತೆಗೆ ಅನಾವಶ್ಯಕವಾದಂಥದ್ದು ಅಂದರೆ ಬೇಡವಾದಂಥ ವಿಚಾರಕ್ಕೆ ಏನಾದರೂ ಕೋಪವನ್ನು ತಂದಿಟ್ಕೊಳ್ಳುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ. ಭಾಳ ಜಾಗೃತವಾಗಿ ಈ ದಿನ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಸಾಧ್ಯವಾದಷ್ಟು ಕಾಲಭೈರವನ ಪ್ರಾರ್ಥನೆ ಅಥವಾ ಕಾಲಭೈರವ ಅಂತ ಹೇಳಿದ್ರೆ ಶ್ವಾನಗಳಿಗೆ ಏನಾದರೂ ಆಹಾರ ರೂಪದಲ್ಲಿ ಹಾಕೋದ್ರಿಂದ ಸಮಸ್ಯೆಗಳು ಏನೇ ಇರಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು 12 ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಶನಿವಾರ ಏಕಾದಶಿ ತಿಥಿ. ಹಾಗಾಗಿ ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಆಗಿರುತ್ತೆ. ಹರೇ ಶ್ರೀನಿವಾಸ.